ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಕಲೆಯನ್ನೇ ಉಸಿರಾಗಿಸಿಕೊಂಡು ರಂಗಭೂಮಿಯನ್ನೇ ಬದುಕಾಗಿಸಿಕೊಂಡಿರುವ ಕೊಡ್ಲಿಗಿಯ ಹೆಮ್ಮೆಯ ಕಲಾವಿದೆ ವೈಟ್ ಸುಮಾ. ಕೇವಲ 15ನೇ ವರ್ಷಕ್ಕೆ ರಂಗಪ್ರವೇಶ ಮಾಡಿದ ಅವರು 15 ವರ್ಷಗಳಲ್ಲಿ 4,000ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ನಾಟಕದ ಜೊತೆಗೆ ಬಯಲಾಟದಲ್ಲೂ ಸಾವಿರಾರು ಪ್ರದರ್ಶನ ನೀಡಿ ಮಹಿಳಾ ಕಲಾವಿದೆಯಾಗಿ ವಿಶೇಷ ಸಾಧನೆ ಮಾಡಿದ್ದಾರೆ. ಅವರ ಕಲಾ ಪಯಣದ ವಿಶೇಷ ವರದಿ ಇಲ್ಲಿದೆ. ವಿಜಯನಗರ ಜಿಲ್ಲೆಯ ಕೊಡ್ಲಿಗಿಯ ವೈಟ್ ಸುಮಾ ಬದುಕೆ ಬಣ್ಣದ ರಂಗಭೂಮಿ. ಕಲೆಯನ್ನೇ ಉಸಿರಾಗಿಸಿಕೊಂಡು ರಂಗಭೂಮಿಯನ್ನೇ ಜೀವವಾಗಿಸಿಕೊಂಡಿರುವ ಪ್ರತಿಭಾವಂತ ಕಲಾವಿದೆ ವೈಟ್ ಸುಮಾರವರು ಕೊಡ್ಲಿಗಿ ಪಟ್ಟಣದ ಹೆಮ್ಮೆಯ ಕಲಾವಿದೆಯಾಗಿದ್ದಾರೆ. ನಾಟಕ ಹಾಗೂ ಬಯಲಾಟ ಎರಡೂ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಅವರು ಮಹಿಳಾ ಕಲಾವಿದೆಯಾಗಿ ವಿಶಿಷ್ಟ ಸಾಧನೆ ಮಾಡಿದ್ದಾರೆ. 15ನೇ ವಯಸ್ಸಿನಲ್ಲೇ ರಂಗ ಪ್ರವೇಶ. ಸ್ವ ಇಚ್ಛೆಯಿಂದಲೇ ಕೇವಲ 15ನೇ ವಯಸ್ಸಿನಲ್ಲಿ ರಂಗಭೂಮಿ ಪ್ರವೇಶಿಸಿದ್ದ ವೈಟ್ ಸುಮಾ ಹಗಲು ರಾತ್ರಿ ಎನ್ನದೇ ನಾಟಕದ ಪುಸ್ತಕಗಳನ್ನು ಓದಿ ನಿರಂತರ ಅಭ್ಯಾಸ ನಡೆಸಿದ್ರು. ಕಳೆದ 15 ವರ್ಷಗಳಲ್ಲಿ 4,000ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿ ತಮ್ಮ ಅದ್ಭುತ ಪ್ರತಿಭೆಯಿಂದ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ. ಬಯಲಾಟದಲ್ಲೂ ಗಮನಾರ್ಹ ಸಾಧನೆ. ನಂತರ ಬಯಲಾಟ ಕಲಿಯುತ್ತಾ ಆಸಕ್ತಿ ಬೆಳೆಸಿಕೊಂಡ ಸುಮಾ ಅವರು ಬಯಲಾಟ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಸಂಗೀತ ನಿರ್ದೇಶಕ ವೀರನ್ನಗೌಡ ಮುದುಟನೂರು ಅವರು ಬಳಿ ಶಿಷ್ಯೆಯಾಗಿ ತರಬೇತಿ ಪಡೆದರು. ಕಠಿಣ ಅಭ್ಯಾಸದ ಬಳಿಕ ಸಾವಿರಾರು ಬಯಲಾಟ ಪ್ರದರ್ಶನಗಳಲ್ಲಿ ಭಾಗವಹಿಸಿ ವೈಟ್ ಸುಮಾ ಎಂಬ ಹೆಸರನ್ನು ಕರ್ನಾಟಕದಾದ್ಯಂತ ಪರಿಚಯಿಸಿಕೊಂಡಿದ್ದಾರೆ. ಗುರುಗಳ ಮೆಚ್ಚುಗೆ. ತಮ್ಮ ಶಿಷ್ಯೆಯ ಸಾಧನೆ ಕುರಿತು ಮಾತನಾಡಿದ್ದ ಗುರು ವೀರನ್ನಗೌಡ ಮುದುಟನೂರು ಅವರು, ನನ್ನ ಶಿಷ್ಯೆ ವೈಟ್ ಸುಮಾ ಬಯಲಾಟ ಕ್ಷೇತ್ರದಲ್ಲಿ ಉತ್ತಮ ಹೆಸರು ಪಡೆದಿರುವುದು ನನಗೆ ಅತ್ಯಂತ ಸಂತೋಷ ತಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಸಂಘದಿಂದ ಶುಭಾಶಯ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘದ ರಾಜ್ಯಾಧ್ಯಕ್ಷರಾದ ವಿಶ್ವನಾಥ ಸಾಹುಕಾರ್ರವರು ಕೂಡ ವೈಟ್ ಸುಮಾರವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದ್ದಾರೆ. ರಂಗಭೂಮಿ ಮತ್ತು ಬಯಲಾಟ ಎರಡೂ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವೈಟ್ ಸುಮಾರವರ ಕಲಾ ಪಯಣ ಮುಂದಿನ ಪೀಳಿಗೆಯ ಕಲಾವಿದರಿಗೆ ಸ್ಫೂರ್ತಿಯಾಗಿದ್ದು, ಮಹಿಳೆಯರು ರಂಗಕಲೆಯಲ್ಲಿ ಹೊಸ ಎತ್ತರ ತಲುಪಬಹುದು ಎಂಬುದಕ್ಕೆ ಉತ್ತಮ ಉದಾಹರಣೆಯಾಗಿದ್ದಾರೆ. ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್. ನಮಸ್ಕಾರ.